ಹೆಸರು ಅಗ್ನಿಸ್ಪರ್ಶ ಶೈಲಿ, ಭಾವನಾತ್ಮಕ ಪ್ರೇಮಕತೆ, ನಾಟಕೀಯತೆ. ಪ್ರಬಂಧ: ಶಿವ ಒಂದು ಸಣ್ಣ ಹಳ್ಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ರಿಫಿಲ್ ಮಾಡುವ ಕೆಲಸ ಮಾಡುತ್ತಿದ್ದ. ಅವನ ದಿನಗಳು ಗ್ಯಾಸ್ ಸಿಲಿಂಡರ್ ಹೊತ್ತು ತಂದು ಮನೆ ಮನೆಗೆ ವಿತರಿಸುವುದರಲ್ಲಿ ಕಳೆದವು. ಆದರೆ ಒಂದು ಮನೆ ಮಾತ್ರ ಅವನ ಹೃದಯವನ್ನು ಸಂಪೂರ್ಣವಾಗಿ ಆಕ್ರಮಿಸಿತ್ತು. ಅದು ರೇಖಾ ಅವರ ಮನೆಯಾಗಿತ್ತು. ರೇಖಾ ತಳಮಳ ಹೊತ್ತ ತಾಯಿ, ಪುಟ್ಟ ಮಗನನ್ನು ನೋಡಿಕೊಳ್ಳುತ್ತಾ ಮನೆಯ ಕೆಲಸಗಳಲ್ಲಿ ನಿರತರಾಗಿದ್ದಳು. ಅವಳ ಗಂಭೀರ ವ್ಯಕ್ತಿತ್ವ ಮತ್ತು ಕನಸಿನಂತೆ ಮೃದು ನಗು ಶಿವನ ಮನಸ್ಸನ್ನು ಹಿಗ್ಗಿಸಲು ಆರಂಭಿಸಿತು. ಪ್ರತಿ ಸಲ ಅವಳ ಮನೆಯ ದ್ವಾರ ತಲುಪಿದಾಗ ಅವನ ಹೃದಯದಲ್ಲಿ ವಿಚಿತ್ರ ಉನ್ಮಾದ ಮೂಡುತ್ತಿದ್ದರೂ ಅವನು ತನ್ನ ಭಾವನೆಗಳನ್ನು ದಬ್ಬಿಕೊಂಡ. ಕಣ್ಣಾಲಿಯಾಚಿದ ಪ್ರೀತಿ. ಒಂದು ದಿನ ಸಂಜೆ ಬಿಸಿಲಿನ ಕೆಂಪುಗೇರಿನಲ್ಲಿ ಶಿವ ಸಿಲಿಂಡರ್ ತಲುಪಿಸಲು ಬಂದಾಗ ಅವನ ಕಣ್ಣುಗಳು ರೇಖಾಳ ಕಣ್ಣೀರನ್ನು ಗಮನಿಸಿದವು. ಪ್ರತಿದಿನದಿಂದ ದಿನಕ್ಕೆ ಅಸಹನೀಯವಾಗಿ ಬದಲಾಗುತ್ತಿದ್ದ ಮನೆಯೊಳಗಿನ ಶಬ್ದಗಳು ಶಿವನ ಮನಸ್ಸನ್ನು ಕುಂದೆ ಮಾಡುತ್ತಿದ್ದವು. ಅವಳೊಂದಿಗಿನ ಕೆಲ ಕ್ಷಣಗಳ ಮಾತು, ಅವಳ ನೋವಿನ ಮೌನ ಅವನ ಹೃದಯವನ್ನು ಕದುಕೊಂಡಿತು. ಆದರೆ ಈ ಪ್ರೀತಿ ಸಮಾಜ ಒಪ್ಪುವ ಪ್ರೀತಿಯಲ್ಲ. ಒಂದು ಸುಖದ ಹುಡುಕಾಟದಲ್ಲಿ ಇಬ್ಬರೂ ತಮ್ಮ ಹೃದಯದ ಭಾವನೆಗಳನ್ನು ಸುಮ್ಮನೆ ಹಂಚಿಕೊಳ್ಳುತ್ತಿದ್ದರು. ಕದ್ದು ಮುಚ್ಚಿ. ಒಂದು ದಿನ ರಾತ್ರಿ ರೇಖಾ ಆಕಸ್ಮಿಕವಾಗಿ ಶಿವನನ್ನು ಭೇಟಿಯಾಗಲು ಮನೆಯಿಂದ ಹೊರಬಂದಳು. ಅದು ನಿರೀಕ್ಷಿತದ್ದೇನೋ, ಆದರೆ ಅಪರೂಪವಾಗಿತ್ತು. ಮಳೆಯ ಸುಳಿಗಾಳಿ ಅಪ್ಪಿಕೆಯಂತೆ ಮಡಗಿದವು. ಇಬ್ಬರ ಕಣ್ಣುಗಳು ಮಾತಾಡಿದವು. ಶಿವನು ಮೊದಲ ಬಾರಿಗೆ ತನ್ನ ಭಾವನೆಗಳನ್ನು ಹೊರಹಾಕಿದ. ನಿನ್ನ ನೋವಿಗೆ ನಾನು ಇಲ್ಲ, ಆದರೆ ಇದನ್ನು ಸಹಿಸಲು ನನ್ನ ಮನಸ್ಸಿಲ್ಲ. ರೇಖಾ ಮಾತಿಲ್ಲದೆ ಶಿವನನ್ನು ನೋಡುತ್ತಾ ನಿಂತಳು. ಕಣ್ಣೀರು ಉರಿಯತೊಡಗಿದವು. ಆ ಕ್ಷಣದ ಮೌನವೇ ಅವರ ಪ್ರೀತಿಯ ಮೊಟ್ಟ ಮೊದಲ ಒಪ್ಪಿಗೆ. ಆ ರಾತ್ರಿ ಶಿವ ಮತ್ತು ರೇಖಾ ಎರಡು ಪ್ರಪಂಚಗಳನ್ನು ಮರೆತು ಒಂದು ಹೊಸ ಹೆಜ್ಜೆಯತ್ತ ಕಾಲಿಟ್ಟರು. ಆದರೆ ಬೆಳಗಿನ ಸತ್ಯ, ಸಮಾಜದ ಕಟ್ಟಳೆ ಅವರ ಕನಸಿಗೆ ಹೊಸ ಅಡಚಣೆ ತರುವಂತೆ ತೋರುತ್ತಿತ್ತು. ಆಗತ ಈ ಕಥೆಯ ಮುಂದುವರಿದ ಅವಸ್ಥೆ ತೊಂದರೆಗಳು, ತ್ಯಾಗ ಮತ್ತು ಪ್ರೀತಿಯ ಯೋಗ್ಯತೆಗಳ ಪಯಣ. ಈ ಪ್ರೇಮಕತೆ ಒಂದು ಸೂಕ್ಷ್ಮ ಭಾವನಾತ್ಮಕತೆ ಮತ್ತು ನಾಟಕೀಯ ಮಡಕುಗಳೊಂದಿಗೆ ಸಾಗುತ್ತದೆ. ಪ್ರೀತಿ ಎಂದರೆ ನಡೀಲಿ, ಆದರೆ ಅದು ಯಾವ ದಾರಿಗೆ ಹೋಗುವುದು ಎನ್ನುವುದು ಬದುಕಿನ ಬಿರುಗಾಳಿಯಲ್ಲಿ ತೀರ್ಮಾನವಾಗುತ್ತದೆ. ಕದ್ದು ಮುಚ್ಚಿ ಪ್ರೇಮ ಬೆಳೆಸಿ ನಿರ್ಧಾರದ ದಾರಿ ಹತ್ತಿದಿಬ್ಬರು ಅಲ್ಲಿಯ ಶುರು. ಶಿವ ಮತ್ತು ರೇಖಾ ಅಂದು ರಾತ್ರಿ ಮಳೆಯಲ್ಲಿ ಒಟ್ಟಿಗಿದ್ದ ಕ್ಷಣವನ್ನೇ ಪ್ರೀತಿಯ ತಿರುವು ಎಂದು ಭಾವಿಸಿದರು. ಆದರೆ ಇದು ಪ್ರೀತಿಯ ಆರಂಭವಷ್ಟೇ. ದಿನಗಳು ಕಳೆದಂತೆ ರೇಖಾ ತಾನು ಶಿವನೊಂದಿಗೆ ಕಳೆಯುವ ಕ್ಷಣಗಳನ್ನು ಬಲು ಅಮೂಲ್ಯವಾಗಿ ಕಾಣಲು ಆರಂಭಿಸಿದಳು. ಮನೆಯೊಳಗಿನ ಹಗ್ಗಜಗ್ಗಾಟ. ರೇಖಳ ಪತಿ ರವಿ ಅವಳಲ್ಲಿ ಈಗಾಗಲೇ ಮೂಡಲಾರಂಭಿಸಿದ ಅಂತರವನ್ನು ಅನುಭವಿಸುತ್ತಿದ್ದ. ಆದರೆ ಅವನಿಗೇಕೋ ಅದು ಕೇವಲ ಜೀವನದ ಒತ್ತಡವೆನ್ನಿಸಿತು. ಆದರೆ ರೇಖಾಳ ಮನಸ್ಸಿನಲ್ಲಿ ನಿದ್ರಾಪೋಷಕರಿಲ್ಲದ ದಿನಗಳು ಸಿಕ್ಕಿಹಾಕಿಕೊಂಡಿದ್ದವು. ಶಿವನ ಹತ್ತಿರಗಿರಲು ಅವಳು ಒಮ್ಮೆಲೇ ನಿರ್ಧರಿಸಲಿಲ್ಲ. ಆದರೆ ತಾನು ನಿಜವಾಗಿಯೂ ಸಂತೋಷ ಪಡುವುದು ಎಲ್ಲಿ ಎಂಬುದನ್ನು ದೀರ್ಘವಾಗಿ ಯೋಚಿಸಿದಳು. ಇಬ್ಬರೂ ಭೇಟಿಯಾಗಿ ಮಾತನಾಡಿದಾಗ ಶಿವನ ಮಾತುಗಳು ಆಕೆಗೆ ತೋರುವ ಭರವಸೆಯಂತೆ ಇರಲಿಲ್ಲ. ನೀನು ಸತ್ಯವಾಗಿ ನನಗೆ ಬರುವೆಯಾ? ನಾನೋ ನಿನ್ನಿಗೋಸ್ಕರ ಎಲ್ಲವನ್ನೂ ತ್ಯಜಿಸಬಹುದೇ? ಅವನ ಕಣ್ಣುಗಳಲ್ಲಿ ಇದ್ದ ನಂಬಿಕೆಯನ್ನು ಕೇಳಿದ ರೇಖಾಳ ಮನಸ್ಸು ಹಿಂಜರಿಯಿತು. ಆದರೆ ಪ್ರೀತಿ ತಡೆಯಲಾರದ ಶಕ್ತಿಯಾಗಿತ್ತು. ಅವರಿಗೆ ಗೊತ್ತಿರಲಿಲ್ಲ ಈ ಬಾಂಧವ್ಯ ಎಷ್ಟು ದೂರ ಸಾಗಲಿದೆ. ಒಂದು ದಿನ ರಾತ್ರಿ ಎಲ್ಲರಿಗೂ ಮಲಕೇಳಿದ ಸಮಯದಲ್ಲಿ ರೇಖಾ ಸುಮ್ಮನೆ ಮನೆಯ ಬಾಗಿಲನ್ನು ತೆರೆದು ಹೊರಗೆ ಬಂತಳು. ಶಿವ ಅಂದೇ ದಾರಿ ಕಾಯುತ್ತಾ ನಿಂತಿದ್ದ. ಅವಳ ಕೈ ಹಿಡಿದುಕೊಂಡ ಶಿವ ಅವಳ ಹೃದಯದ ಕಂಪನವನ್ನು ಭಾವಿಸಿದ. ಆ ರಾತ್ರಿ ಇಬ್ಬರೂ ಹೊಸ ಜೀವನದ ಕನಸುಗಳನ್ನು ಹಂಚಿಕೊಂಡರು. ಹತ್ತಿರ ಬಂದು ಅವರಿಬ್ಬರೂ ಪ್ರೀತಿಯ ಹಚ್ಚು ಹೊತ್ತಿಸಿದರು. ಭಯ ಮತ್ತು ನಿರ್ಧಾರ. ಬೆಳಗಿನ ಹೊತ್ತಿಗೆ ರೇಖಾ ಮನೆಗೆ ಹಿಂತಿರುಗಿದಾಗ ಅವಳ ಮನಸ್ಸು ಗೋಜಲಾಯಿತು. ಈ ಸಂಬಂಧವನ್ನು ಈಡೇರಿಸಬೇಕೋ ಅಥವಾ ಹಿಂತಿರುಗಬೇಕೋ ಎಂಬ ಪ್ರಶ್ನೆಗಳು ಆಕೆಯನ್ನು ಕಾಡಿದವು. ಶಿವನಿಗೂ ಅದೇ ಗೊಂದಲ. ಆದರೆ ಪ್ರೀತಿ ದಾರಿಯಲ್ಲಿ ತಿರುಗಿ ಹೋದರೆ ಅದನ್ನು ತಡೆಹಿಡಿಯುವುದು ಸಾಧ್ಯವೇ? ಪ್ರೇಮದ ಬೆಳಕು, ಕತ್ತಲೆಯ ದಾರಿ, ಬೆಳಗಿನ ಭಯ. ರೇಖಾ ತಡವಾಗಿ ಮನೆಗೆ ಹಿಂತಿರುಗಿದಾಗ ಹೃದಯದಲ್ಲಿ ಬಿಕ್ಕಳಾಟವಿತ್ತು. ರವಿ ಇನ್ನೂ ಮಲಗಿದ್ದ. ಅವನು ಎಚ್ಚರವಾದರೆ ಏನಾಗಬಹುದು ಎಂಬ ಅಂಜಿಕೆಯಿಂದ ಜಗಲಿಯಲ್ಲಿ ಒಬ್ಬಳೇ ಕುಳಿತುಕೊಂಡಳು. ಆದರೆ ಅವಳ ಮನಸ್ಸು ಶಿವನ ಬಳಿಯೇ ಉಳಿದಿತ್ತು. ಶಿವನಿಗೂ ತಲೆಯೊಳಗೆ ಅನೇಕ ಪ್ರಶ್ನೆಗಳ ದಟ್ಟ ಮಬ್ಬಾಗಿತ್ತು. ನಾನು ಈ ಸಂಬಂಧವನ್ನು ಮುಂದೆ ತೆಗೆದುಕೊಂಡರೆ ನನ್ನ ಬದುಕು ಏನಾಗುವುದು? ಅವಳಿಗೆ ಸಾಂತ್ವನ ನೀಡಲು ನಾನು ಸಾಕಾಗುವೆ? ಇವೆಲ್ಲವೂ ಅವನ ಮನಸ್ಸನ್ನು ಕಾಡಿದವು. ಅನಿರ್ಧಾರ ಪ್ರೇಮ. ಕೆಲವು ದಿನಗಳ ಕಾಲ ಇಬ್ಬರೂ ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದರು. ಪ್ರೇಮ ತೀವ್ರವಾಗಿ ಬೆಳೆದರೂ ಹೆದರುವ ಹೃದಯಗಳ ದಾರಿ ತೋಚುತ್ತಿರಲಿಲ್ಲ.
ಒಂದು ದಿನ ರಾತ್ರಿ ರೇಖಾ ಶಿವನಿಗೆ ಸಂದೇಶ ಕಳಿಸಿದಳು. ನಾನು ಈ ಜೀವನವನ್ನು ಸುಮ್ಮನೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನಾನು ನಿನ್ನೊಂದಿಗೆ ಹೋದರೆ ಹೇಗಿರುತ್ತದೆ? ಶಿವನಿಗೆ ಇದು ನಿರ್ಧಾರದ ಕ್ಷಣ. ಅವನು ಅವಳನ್ನು ಒಬ್ಬಳೇ ಈ ಬದುಕಿನಲ್ಲಿ ಹತಾಶನಾಗಲು ಬಿಡಬಹುದೇ? ಅಥವಾ ಅವಳ ಕೈ ಹಿಡಿದು ಹೊಸ ಬದುಕಿನ ಕಡೆಗೆ ಹೆಜ್ಜೆ ಹಾಕಬಹುದೇ? ಅಂತಿಮ ತೀರ್ಮಾನ. ರೇಖಾ ತನ್ನ ಮಗನನ್ನು ನಿದ್ರಿಸುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಒಮ್ಮೊಮ್ಮೆ ತಪ್ಪು ಮಾಡುತ್ತಿದ್ದೇನೋ ಎಂಬ ಭಾವನೆ ಮೂಡಿತು. ಆದರೆ ಹೃದಯದಲ್ಲಿ ಶಿವನ ಪ್ರೇಮ ಆಳವಾಗಿ ಬೆಳೆದಿತ್ತು. ಶಿವನು ರಾತ್ರಿ ಅಪರಿಚಿತ ಸ್ಥಳಕ್ಕೆ ಕರೆದನು. ಅವರು ಹೊಸ ಜೀವನದ ಬಗ್ಗೆ ಚರ್ಚಿಸಿದರು. ಆದರೆ ಇದೇ ಹೊತ್ತಿಗೆ ರೇಖಾಳ ಪತಿ ರವಿ ಅವಳ ನಡೆಗಳಲ್ಲಿ ಏನೋ ಅನುಮಾನಗೊಂಡಿದ್ದ. ಪ್ರೇಮದ ದಾರಿ ಹಾದಿ ಕಬ್ಬಿಣದ ಬಿಗುಬಂದಿ ತರಹ. ಆದರೆ ಹೃದಯದ ಧೈರ್ಯಕ್ಕೆ ಎಲ್ಲ ಕಟ್ಟುಮೀಟಲು ಸಾಧ್ಯವೇ? ಅನಿಶ್ಚಿತ ಹೊತ್ತಿಗೆ ಅಂದು ರಾತ್ರಿ ರೇಖಾ ಮನೆಯಿಂದ ಹತ್ತಿರದ ಪುಟ್ಟ ಹೋಟೆಲ್ಗೂ ಶೇವನ ದಾರಿಯವರೆಗೆ ಬಂದಳು. ಶಿವ ಎದುರಲ್ಲೇ ನಿಂತಿದ್ದ. ಅವನ ಕಣ್ಣುಗಳು ಪ್ರೀತಿಯೊಂದಿಗೆ ಕುತ್ತಿದ್ದರೂ ಆತಂಕ ಅಲ್ಲಿ ಹಮ್ಮಿಕೊಂಡಿತ್ತು. ನಾವು ಈ ಹಂತ ದಾಟಿದರೆ ಹಿಂದಿರುಗಲು ಸಾಧ್ಯವಿಲ್ಲ, ಶಿವ ಎಚ್ಚರಿಸಿದ. ನಾನು ಹಿಂದಿರುಗಲು ಬಂದಿಲ್ಲ, ರೇಖಾ ಉತ್ತರಿಸಿದಳು, ಅವಳ ಕಣ್ಣಲ್ಲಿ ಹೊಸ ನಿರ್ಧಾರ. ಹಿಡಿದ ಕೈ ಹೆಜ್ಜೆಯ ಮುಂದೆ ಅವರು ತಕ್ಷಣ ಊರಿನಿಂದ ದೂರ ಹೋಗಲು ನಿರ್ಧರಿಸಿದರು. ಶಿವನ ಸಣ್ಣ ಸ್ನೇಹಿತರ ಸಹಾಯದಿಂದ ಹತ್ತಿರದ ಪಟ್ಟಣಕ್ಕೆ ಹೋಗುವ ವ್ಯವಸ್ಥೆ ಮಾಡಿದರು. ಆದರೆ ಅವರ ಈ ನಿರ್ಧಾರದ ಮಧ್ಯೆ ಒಂದು ಬಿರುಕು ಮೂಡಿತು. ರೇಖಾಳ ಮಗ. ನಾನು ಅವನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಶಿವನು ಸುಮ್ಮನಾದ. ಈ ಪ್ರೀತಿಯ ದಾರಿಯಲ್ಲಿ ಈ ಮಗು ಅಡೆತಡೆಯಾಗುತ್ತಾ? ಅಥವಾ ಅವರು ಅವನನ್ನು ಕೂಡ ಒಟ್ಟಿಗೆ ಕರೆದುಕೊಳ್ಳಬೇಕಾ? ಸಮಸ್ಯೆಗಳ ಹೊರೆ. ರವಿ ಬೆಳಿಗ್ಗೆ ಎಚ್ಚರಗೊಂಡಾಗ ರೇಖಾ ಮನೆಗೆ ಇಲ್ಲ. ಅವನು ಅವಳನ್ನು ಎಲ್ಲೆಲ್ಲೂ ಹುಡುಕಿದ. ಮನೆಯೊಳಗೆ ಓಡಾಡಿದ. ಒಂದು ತಕ್ಷಣ ಅವನ ಮನಸ್ಸಿಗೆ ಆಘಾತ ಬಂತು. ಅವಳ ಪಾಳು ಕಹಿ ಮಾತುಗಳು, ಹತಾಶೆ, ಅವಳ ಕುಂದುಕೊರತೆಗಳು ಇವೆಲ್ಲವೂ ಸತ್ಯವಾಗಿದ್ದವೆ. ನಿಗೂಢ ಕುತೂಹಲವು ಅವನಿಗೆ ತೀವ್ರವಾದ ಶಂಕೆ ಹುಟ್ಟಿಸಿತು. ಅವಳು ಯಾರಿಗಾದರೂ ಹೋದಳಾ? ರವಿ ತನ್ನ ಸ್ನೇಹಿತರನ್ನು ಕರೆದು, ನಾನು ನನ್ನ ಹೆಂಡತಿಯನ್ನು ಹುಡುಕಬೇಕು ಎಂದು ಎಚ್ಚರಿಸಿದ. ಊರಿನಲ್ಲಿ ಇದು ದೊಡ್ಡ ಸುದ್ದಿಯಾಯಿತು. ದೊಡ್ಡ ತಿರುಗುಮುಖ. ರೇಖಾ ಮತ್ತು ಶಿವ ಬಸ್ ಸ್ಟಾಂಡಿನಲ್ಲಿ ಕುಳಿತಿದ್ದಂತೆ ಅವರ ಮುಂದೆ ರವಿ ಮತ್ತು ಜನಸಂದಣಿ ಬಂದು ನಿಂತರು. ಇದು ನೀನಾಗಲಿ? ರವಿ ಗುಡುಗಿದ. ನಾನು ನಿನಗೆ ಏನೂ ತಪ್ಪು ಮಾಡಿದೆ? ನೀನು ನನಗೆ ಪ್ರೀತಿ ಕೊಟ್ಟಿಲ್ಲ. ನಾನು ಇಲ್ಲಿ ಬದುಕಿ ಸುಖ ಕಾಣಲಾಗುತ್ತಿಲ್ಲ, ರೇಖಾ ತೀವ್ರವಾಗಿ ಹೇಳಿದರು. ಆಗ ನೀನು ಈ ವ್ಯಕ್ತಿಯೊಂದಿಗೆ ಓಡಬೇಕಾ? ಈ ಮಾತಿಗೆ ಶಿವ ಮಾತಿಲ್ಲದೆ ನಿಂತನು. ಆತನ ಹೃದಯದಲ್ಲಿ ಹೊಗೆ ಎದ್ದಿತು. ನಾನು ಅವಳನ್ನು ಪ್ರೀತಿಸುತ್ತೇನೆ ಮತ್ತು ಅವಳು ನನಗೆ ಬೇಕು. ಅದನ್ನು ಕೇಳಿ ಜನ ಸೇರಿ ಹಿಂಸೆ ನೀಡಲು ಶುರುಮಾಡಿದರು. ಏತ್ ಯಾರು? ನಮ್ಮ ಊರಿನ ಹೆಣ್ಣನ್ನು ಕಿತ್ತುಕೊಳ್ಳಲು ಯೋಗ್ಯನೇ? ಪ್ರೇಮ, ಅಸಮಾಧಾನ ಮತ್ತು ಅಂತಿಮ ತೀರ್ಮಾನಕ್ಕೆ ಎದುರಿನ ಸಮಯ. ರೇಖಾ ಮತ್ತು ಶಿವ ಬಸ್ ಸ್ಟಾಂಡಿನಲ್ಲಿ ಅಕ್ಷರಶಃ ಜನಸಮುದಾಯದ ಎದುರು ನಿಂತಿದ್ದರು. ರವಿ ಅವರಿಬ್ಬರತ್ತ ಕಣ್ಣಾರೆ ನೋಡಿದ. ಅವನ ಕಣ್ಣುಗಳಲ್ಲಿ ಕೆರಳಿದ್ದ ಕೋಪ, ನೋವು, ಅವಮಾನ ಎಲ್ಲವೂ ಒಂದೇ ಹೊತ್ತಿಗೆ ಮೆರೆಗೊಡ್ಡಿದವು. ನೀನು ನನ್ನ ಹೆಂಡತಿ. ನಮ್ಮ ಮಗು ಇಲ್ಲಿದೆ. ಏಕೆ ಈ ರೀತಿಯಾಗಿ ನನ್ನನ್ನು ಬಿಟ್ಟು ಹೋಗಲು ನಿರ್ಧರಿಸಿದೆಯಾ? ರವಿ ನೇರವಾಗಿ ಪ್ರಶ್ನಿಸಿದ. ರೇಖಾ ಒಂದೇ ಕ್ಷಣ ಸುಮ್ಮನಾದಳು. ತಾನು ಮಾಡಿದ ನಿರ್ಧಾರ ಸರಿಯೋ ತಪ್ಪೋ ಎಂಬುದರ ಗೊಂದಲ ಹತ್ತಿದಾಗ ಶಿವ ಅವಳ ಕೈ ಹಿಡಿದ. ಅವಳು ಸಂತೋಷವಾಗಿರಬೇಕು ರವಿ. ನೀನು ಅವಳಿಗೆ ಅದನ್ನು ಕೊಡಲಾಗುತ್ತಿಲ್ಲ, ಶಿವ ಶಾಂತವಾಗಿಯೇ ಹೇಳಿದ. ಅಂತರಂಗದ ತಳಮಳ. ಸಂತೋಷವೇನು? ಏನನ್ನು ಕೊಡಬೇಕು? ರವಿ 3-4 ಹೆಜ್ಜೆ ಹತ್ತಿ ತನ್ನ ಧ್ವನಿಯನ್ನು ತೀಕ್ಷ್ಣಗೊಳಿಸಿದ. ನಾನು ಕೆಲಸ ಮಾಡ್ತಿದ್ದೇನೆ, ಮನೆ ನೋಡಿಕೊಳ್ಳುತ್ತಿದ್ದೇನೆ, ಮಕ್ಕಳನ್ನು ಸಾಕುತ್ತಿದ್ದೇನೆ. ಆದರೆ ನಿನಗೆ ನಾನು ಸಾಕಾಗಲಿಲ್ಲವೋ? ರೇಖಾ ಆತನ ಮಾತುಗಳನ್ನು ಕೇಳಿದರೂ ಅವಳ ಮನಸ್ಸು ತೋಚಿಸಿತು. ಹೌದು, ಜೀವನದಲ್ಲಿ ಕೇವಲ ಹೊಣೆಗಾರಿಕೆ ಇರೋದು ಸಾಕೆ? ಪ್ರೀತಿ, ಅರ್ಥಮಯ ಸಂಬಂಧ ಇವು ಬೇಕಲ್ಲವೇ? ನಾನೇನು ಹೊರಾಂಗ್ ಮಾಡಿದೆ? ರವಿ ಮತ್ತೆ ಕೇಳಿದಾಗ ರೇಖಾ ಸಡಗರದಿಂದ ಉಸಿರೆಳೆದಳು. ನೀನು ಯಾವುದನ್ನೂ ತಪ್ಪಾಗಿ ಮಾಡಿಲ್ಲ ರವಿ. ಆದರೆ ನಾನು ಇಲ್ಲಿ ಬದುಕಿ ಹೃದಯ ಸಂತೋಷ ಕಾಣಲಾಗುತ್ತಿಲ್ಲ. ನಿನ್ನ ಜೊತೆ ನಾನು ಅಸ್ತಿತ್ವಹೀನನಾಗಿದ್ದೇನೆ. ಈ ಮಾತು ಕೇಳಿದ ರವಿ ಶಾಂತನಾದ. ಅವನು ಮೊದಲ ಬಾರಿಗೆ ರೇಖಾಳ ನೋವನ್ನು ನೋಡಿದ. ಅವಳ ಮನಸ್ಸಿಗೆ ನುಂಗಿ ಹೋದ ತಲ್ಲಣವನ್ನು ಗ್ರಹಿಸಿದ. ತೀರ್ಮಾನದ ಕ್ಷಣ. 1 ನಿಮಿಷ ಆತನಿಗೆ ಏನೂ ತೋಚಲಿಲ್ಲ. ಕೊನೆಗೂ ಅವನು ಆಳವಾದ ಉಸಿರೆಳೆದ. ಜನರು ಅವನನ್ನು ನೋಡುತ್ತಿದ್ದರು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ರೇಖಾ, ರವಿ ನಿಧಾನವಾಗಿ ಹೇಳಿದ. ಆದರೆ ಪ್ರೀತಿಯಲ್ಲಿ ಬಲವಂತ ಇರಬಾರದು.
ನೀನು ನಿಜವಾಗಿಯೂ ಸಂತೋಷವಾಗಬೇಕಾದರೆ ನಾನು ನಿನ್ನನ್ನು ತಡೆದು ನಿಲ್ಲುವುದಿಲ್ಲ. ಈ ಮಾತು ಕೇಳಿ ಜನರು ಅಚ್ಚರಿ ತಿಂದರು. ಶಿವನು ಬೆರಗಾದ. ನೀನು ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಿದ್ದೀಯಾ? ಪ್ರೀತಿ ಕೇವಲ ಒಬ್ಬನ ತೀರ್ಮಾನವಲ್ಲ, ರವಿ ಸೌಮ್ಯವಾಗಿ ಉತ್ತರಿಸಿದ. ನೀವು ಇಬ್ಬರೂ ಇದನ್ನು ಆರಿಸಿಕೊಂಡಿದ್ದರೆ ನಾನು ನಿಲ್ಲುವುದಿಲ್ಲ, ಆದರೆ ನನ್ನ ಮಗನನ್ನು ಮರೆಯಬೇಡಿ. ಅವನಿಗೆ ತಾಯಿ ಬೇಕು. ಹೊಸ ಬೆಳಕು. ರೇಖಾ ಕಣ್ಣೀರಿಟ್ಟಳು. ನೀನು ನನ್ನನ್ನು ಅರ್ಥಮಾಡಿಕೊಂಡೆ. ಇಷ್ಟು ವರ್ಷ ತಡವಾಯಿತು, ಆದರೆ ಈಗ ಅರ್ಥಮಾಡಿಕೊಂಡಿದ್ದೇನೆ ಎಂದು ರವಿ ಬಿಸಿಯುಸಿರೆಳೆದ. ನಾನು ನನ್ನ ಮಗನನ್ನು ಬಿಡುವುದಿಲ್ಲ, ಅವನೊಂದಿಗೆ ಹೊಸ ಜೀವನ ಕಟ್ಟಿಕೊಳ್ಳುತ್ತೇನೆ, ರೇಖಾ ತೀರ್ಮಾನಿಸಿದಳು. ನಾನು ಶಿವನನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಮಗನನ್ನು ಬಿಟ್ಟು ಹೋಗಲಾರೆ. ಮುಗಿಯುವ ಮುನ್ಸೂಚನೆ. ಶಿವ, ರೇಖಾ ಮತ್ತು ರವಿ ಇವರು ತಾವು ಮಾಡಿದ ತೀರ್ಮಾನಗಳೊಂದಿಗೆ ಮುಂದೆ ಹೆಜ್ಜೆಯಿಟ್ಟರು. ರೇಖಾ ತನ್ನ ಮಗನ ಜೊತೆ ಹೊಸ ಜೀವನಕ್ಕಾಗಿ ಹೋರಾಡಲು ನಿರ್ಧರಿಸಿದಳು. ಶಿವನು ತನ್ನ ಪ್ರೀತಿಗಾಗಿ ಕಾದು ಆಕೆಯ ನಿರ್ಧಾರವನ್ನು ಗೌರವಿಸಿದ. ರವಿ ತನ್ನ ಹೊಣೆಗಾರಿಕೆಯಲ್ಲಿ ಎಂತಹ ಲೋಪವಿತ್ತು ಎಂಬುದನ್ನು ಗ್ರಹಿಸಿ ಪ್ರೀತಿಗೆ ನಿಜವಾದ ಅರ್ಥ ಕಲಿತ. ಪ್ರೇಮ ಎಂದರೆ ಒಬ್ಬನನ್ನು ಹೊಂದಿಕೊಳ್ಳಲು ಹೋರಾಟ ಮಾಡುವುದು ಅಲ್ಲ, ಒಬ್ಬರ ಸಂತೋಷಕ್ಕಾಗಿ ತ್ಯಾಗ ಮಾಡುವ ಶಕ್ತಿ. ಈ ಕಥೆಯ ಅರ್ಥ: ಪ್ರೀತಿಯ ಗೆಲುವು ಸದಾ ಒಬ್ಬರ ಸಾಯಿಸಲ್ವೇ, ಅದು ಎಲ್ಲರ ಸಂತೋಷದ ಹೊಸ ದಾರಿ ಹುಡುಕುವುದು. ಕತೆ ಮುಗಿಯಿತು.